ರಾಜ್ಯ ಜನತೆ ಸಮಾಜ ದೃಷ್ಟಿ ಬಹಳ ಸರಳತೆ ನೇರವಾಗಿ ಒಂದು ಪಕ್ಷದಲ್ಲಿದ್ರು ವಾಸ್ತವಾದ ಸತ್ಯವನ್ನ ನೇರವಾಗಿ ಮಾತಾಡ್ತಕ್ಕಂಥದ್ದನ್ನು ಬೆಳೆಸ್ಕೊಂಡಂತವ್ರು ಮತ್ತು ಬಾಪೂಜಿ ಸಂಸ್ಥೆಯನ್ನ ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನ ಕೊಟ್ಟಂತ ಒಂದು ಪುಣ್ಯಾತ್ಮ ಇವತ್ತು ಯಾರೇ ಯಾವುದೇ ರೀತಿನಲ್ಲಿ ಸಾರ್ವಜನಿಕ ಸಹಾಯ ಮಾಡಿದ್ರೆ ಅವ್ರನ್ನ ದೇವ್ರ ರೀತಿ ನೋಡ್ತಾರೆ. ಈ ಭಾಗದ ಜನ ಅವ್ರನ್ನ ಅದೇ ರೀತಿ ನೋಡಿದ್ದಾರೆ. ಬಹಳಷ್ಟು ಜನಕ್ಕೆ ಒಳ್ಳೇದಾಗಿದೆ. ನಮ್ಮ ಪಕ್ಷದಲ್ಲೂ ಸಹ ಬಹಳ ದಿವಸ ಸಂಸದರಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಪಕ್ಷದ ಚಟುವಟಿಕೆನಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮಗೆ ಬಹಳ ಹತ್ತಿರದಿಂದ ನೋಡ್ದಂಗೆ ಬಹುಶಃ ಎಲ್ಲೇ ದೂರದಲ್ಲಿದ್ರು ಕರ್ದಿ ಪ್ರೀತಿಯನ್ನು ಮಾತಾಡ್ಸೋರು. ನಾನು ಮಲ್ಲಿಕಣ್ಣಂಗೆ ಅದನ್ನೇ ಹೇಳಿದೆ. ಕೊನೆಯಲ್ಲಿ ಅವ್ರ ಜೊತೆ ಹೋಗಿ ಮಾತಾಡೋಕ್ಕಾಗ್ಲಿವಲ್ಲ, 2-3 ಸಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದಾಗ ಸಂದರ್ಭಗಳು ಸರ ಹೋಗಲಿಲ್ಲ. ಅಂತಿಮ ದರ್ಶನ ಪಡೆದಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ. ದಾವಣಗೆರೆ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಪಿತಾಮಹ ಅಂತ ಹೇಳಿಸಿರುವಂಥ ಹಿರಿಯರು ನಮ್ಮ ಮಾವನವರಾದಂಥ ಶ್ಯಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರು ಮಾಡಿದ ಕೆಲಸ ಪುಣ್ಯಗಳೆಲ್ಲ ಕೂಡ ಇದೆ. ಬಹುಶಃ ಅವರು ರಾಜಕೀಯವಾಗಿ, ಶಿಕ್ಷಣ ಕ್ಷೇತ್ರವಾಗಿ, ವ್ಯಾಪಾರ ಉದ್ಯಮ ಮೂಲಕ ದಾವಣಗೆರೆ ಜಿಲ್ಲೆ ಒಳಗೆ ಪ್ರಸಿದ್ಧವಾಗಿ ಇಡೀ ಕರ್ನಾಟಕದ ಜನತೆ ಶೋಕವನ್ನು ತೋರಿಸುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ, ದುಃಖಪ್ರಾಪ್ತ ಕುಟುಂಬದವರಿಗೆ ಭಗವಂತನು ಶಕ್ತಿ ತುಂಬಲಿ ಅಂತ ಪ್ರಾರ್ಥನೆ ಮಾಡಿ ಅವರಕ್ಕೆ ಆತ್ಮ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯ ಜನತೆ ಸಮಾಜ ದೃಷ್ಟಿ ಬಹಳ ಸರಳತೆ ನೇರವಾಗಿ ಒಂದು ಪಕ್ಷದಲ್ಲಿದ್ರು ವಾಸ್ತವಾದ ಸತ್ಯವನ್ನ ನೇರವಾಗಿ ಮಾತಾಡ್ತಕ್ಕಂಥದ್ದನ್ನು ಬೆಳೆಸ್ಕೊಂಡಂತವ್ರು ಮತ್ತು ಬಾಪೂಜಿ ಸಂಸ್ಥೆಯನ್ನ ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನ ಕೊಟ್ಟಂತ ಒಂದು ಪುಣ್ಯಾತ್ಮ ಇವತ್ತು ಯಾರೇ ಯಾವುದೇ ರೀತಿನಲ್ಲಿ ಸಾರ್ವಜನಿಕ ಸಹಾಯ ಮಾಡಿದ್ರೆ ಅವ್ರನ್ನ ದೇವ್ರ ರೀತಿ ನೋಡ್ತಾರೆ. ಈ ಭಾಗದ ಜನ ಅವ್ರನ್ನ ಅದೇ ರೀತಿ ನೋಡಿದ್ದಾರೆ. ಬಹಳಷ್ಟು ಜನಕ್ಕೆ ಒಳ್ಳೇದಾಗಿದೆ. ನಮ್ಮ ಪಕ್ಷದಲ್ಲೂ ಸಹ ಬಹಳ ದಿವಸ ಸಂಸದರಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಪಕ್ಷದ ಚಟುವಟಿಕೆನಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮಗೆ ಬಹಳ ಹತ್ತಿರದಿಂದ ನೋಡ್ದಂಗೆ ಬಹುಶಃ ಎಲ್ಲೇ ದೂರದಲ್ಲಿದ್ರು ಕರ್ದಿ ಪ್ರೀತಿಯನ್ನು ಮಾತಾಡ್ಸೋರು. ನಾನು ಮಲ್ಲಿಕಣ್ಣಂಗೆ ಅದನ್ನೇ ಹೇಳಿದೆ. ಕೊನೆಯಲ್ಲಿ ಅವ್ರ ಜೊತೆ ಹೋಗಿ ಮಾತಾಡೋಕ್ಕಾಗ್ಲಿವಲ್ಲ, 2-3 ಸಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದಾಗ ಸಂದರ್ಭಗಳು ಸರ ಹೋಗಲಿಲ್ಲ. ಅಂತಿಮ ದರ್ಶನ ಪಡೆದಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ. ದಾವಣಗೆರೆ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಪಿತಾಮಹ ಅಂತ ಹೇಳಿಸಿರುವಂಥ ಹಿರಿಯರು ನಮ್ಮ ಮಾವನವರಾದಂಥ ಶ್ಯಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರು ಮಾಡಿದ ಕೆಲಸ ಪುಣ್ಯಗಳೆಲ್ಲ ಕೂಡ ಇದೆ. ಬಹುಶಃ ಅವರು ರಾಜಕೀಯವಾಗಿ, ಶಿಕ್ಷಣ ಕ್ಷೇತ್ರವಾಗಿ, ವ್ಯಾಪಾರ ಉದ್ಯಮ ಮೂಲಕ ದಾವಣಗೆರೆ ಜಿಲ್ಲೆ ಒಳಗೆ ಪ್ರಸಿದ್ಧವಾಗಿ ಇಡೀ ಕರ್ನಾಟಕದ ಜನತೆ ಶೋಕವನ್ನು ತೋರಿಸುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ, ದುಃಖಪ್ರಾಪ್ತ ಕುಟುಂಬದವರಿಗೆ ಭಗವಂತನು ಶಕ್ತಿ ತುಂಬಲಿ ಅಂತ ಪ್ರಾರ್ಥನೆ ಮಾಡಿ ಅವರಕ್ಕೆ ಆತ್ಮ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯ ಜನತೆ ಸಮಾಜ ದೃಷ್ಟಿ ಬಹಳ ಸರಳತೆ ನೇರವಾಗಿ ಒಂದು ಪಕ್ಷದಲ್ಲಿದ್ರು ವಾಸ್ತವಾದ ಸತ್ಯವನ್ನ ನೇರವಾಗಿ ಮಾತಾಡ್ತಕ್ಕಂಥದ್ದನ್ನು ಬೆಳೆಸ್ಕೊಂಡಂತವ್ರು ಮತ್ತು ಬಾಪೂಜಿ ಸಂಸ್ಥೆಯನ್ನ ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನ ಕೊಟ್ಟಂತ ಒಂದು ಪುಣ್ಯಾತ್ಮ ಇವತ್ತು ಯಾರೇ ಯಾವುದೇ ರೀತಿನಲ್ಲಿ ಸಾರ್ವಜನಿಕ ಸಹಾಯ ಮಾಡಿದ್ರೆ ಅವ್ರನ್ನ ದೇವ್ರ ರೀತಿ ನೋಡ್ತಾರೆ. ಈ ಭಾಗದ ಜನ ಅವ್ರನ್ನ ಅದೇ ರೀತಿ ನೋಡಿದ್ದಾರೆ. ಬಹಳಷ್ಟು ಜನಕ್ಕೆ ಒಳ್ಳೇದಾಗಿದೆ. ನಮ್ಮ ಪಕ್ಷದಲ್ಲೂ ಸಹ ಬಹಳ ದಿವಸ ಸಂಸದರಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಪಕ್ಷದ ಚಟುವಟಿಕೆನಲ್ಲೂ
ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮಗೆ ಭಾಳ ಹತ್ತಿರದಿಂದ ನೋಡ್ದಂಗೆ ಬಹುಶಃ ಎಲ್ಲೇ ದೂರದಲ್ಲಿದ್ದರೂ ಕರೆದಿ ಪ್ರೀತಿಯಿಂದ ಮಾತಾಡ್ಸೋರು. ನಾನು ಮಲ್ಲಿಕಣ್ಣಂಗೆ ಅದನ್ನೇ ಹೇಳಿದೆ. ಕೊನೆಯಲ್ಲಿ ಅವ್ರ ಜೊತೆ ಹೋಗಿ ಮಾತಾಡೋಕ್ಕಾಗಲಿವಲ್ಲ, 2-3 ಸಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದಾಗ ಸಂದರ್ಭಗಳು ಸರಿ ಹೋಗಲಿಲ್ಲ. ಅಂತಿಮ ದರ್ಶನ ಪಡೆದಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಕೊಡಿ. ದಾವಣಗೆರೆ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಪಿತಾಮಹ ಅಂತ ಹೇಳಿಸಿರುವಂಥ ಹಿರಿಯರು ನಮ್ಮ ಮಾವನವರಾದಂಥ ಶ್ಯಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರು ಮಾಡಿದ ಕೆಲಸ ಪುಣ್ಯಗಳೆಲ್ಲ ಕೂಡ ಇದೆ. ಬಹುಶಃ ಅವರು ರಾಜಕೀಯವಾಗಿ, ಶಿಕ್ಷಣ ಕ್ಷೇತ್ರವಾಗಿ, ವ್ಯಾಪಾರ ಉದ್ಯಮ ಮೂಲಕ ದಾವಣಗೆರೆ ಜಿಲ್ಲೆ ಒಳಗೆ ಪ್ರಸಿದ್ಧವಾಗಿ ಇಡೀ ಕರ್ನಾಟಕದ ಜನತೆ ಶೋಕವನ್ನು ತಪ್ಪಿಸುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ, ದುಃಖಪ್ರಾಪ್ತ ಕುಟುಂಬದವರಿಗೆ ಭಗವಂತನು ಶಕ್ತಿ ತುಂಬಲಿ ಅಂತ ಪ್ರಾರ್ಥನೆ ಮಾಡಿ ಅವರಕ್ಕೆ ಆತ್ಮ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯ ಜನತೆ ಸಮಾಜ ದೃಷ್ಟಿ ಬಹಳ ಸರಳತೆ, ನೇರವಾಗಿ ಒಂದು ಪಕ್ಷದಲ್ಲಿದ್ರು ವಾಸ್ತವ ಸತ್ಯವನ್ನ ನೇರವಾಗಿ ಮಾತಾಡ್ತಕ್ಕಂಥದ್ದನ್ನು ಬೆಳೆಸಿಕೊಂಡವರು ಮತ್ತು ಬಾಪೂಜಿ ಸಂಸ್ಥೆಯನ್ನ ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯೆಯನ್ನ ಕೊಟ್ಟಂತ ಒಂದು ಪುಣ್ಯಾತ್ಮ. ಇವತ್ತು ಯಾವುದೇ ರೀತಿನಲ್ಲಿ ಸಾರ್ವಜನಿಕ ಸಹಾಯ ಮಾಡಿದ್ರೆ ಅವ್ರನ್ನ ದೇವ್ರ ರೀತಿ ನೋಡ್ತಾರೆ. ಈ ಭಾಗದ ಜನ ಅವರನ್ನ ಅದೇ ರೀತಿ ನೋಡಿದ್ದಾರೆ. ಬಹಳಷ್ಟು ಜನಕ್ಕೆ ಒಳ್ಳೇದಾಗಿದೆ. ನಮ್ಮ ಪಕ್ಷದಲ್ಲೂ ಸಹ ಬಹಳ ದಿವಸ ಸಂಸದರಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ ಪಕ್ಷದ ಚಟುವಟಿಕೆನಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮಗೆ ಭಾಳ ಹತ್ತಿರದಿಂದ ನೋಡ್ದಂಗೆ ಬಹುಶಃ ಎಲ್ಲೇ ದೂರದಲ್ಲಿದ್ದರೂ ಕರೆದಿ ಪ್ರೀತಿಯಿಂದ ಮಾತಾಡ್ಸೋರು. ನಾನು ಮಲ್ಲಿಕಣ್ಣಂಗೆ ಅದನ್ನೇ ಹೇಳಿದೆ. ಕೊನೆಯಲ್ಲಿ ಅವ್ರ ಜೊತೆ ಹೋಗಿ ಮಾತಾಡೋಕ್ಕಾಗಲಿವಲ್ಲ, 2-3 ಸಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದಾಗ ಸಂದರ್ಭಗಳು ಸರಿ ಹೋಗಲಿಲ್ಲ. ಅಂತಿಮ ದರ್ಶನ ಪಡೆದಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಕೊಡಿ. ದಾವಣಗೆರೆ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಪಿತಾಮಹ ಅಂತ ಹೇಳಿಸಿರುವಂಥ ಹಿರಿಯರು ನಮ್ಮ ಮಾವನವರಾದಂಥ ಶ್ಯಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರು ಮಾಡಿದ ಕೆಲಸ ಪುಣ್ಯಗಳೆಲ್ಲ ಕೂಡ ಇದೆ. ಬಹುಶಃ ಅವರು ರಾಜಕೀಯವಾಗಿ, ಶಿಕ್ಷಣ ಕ್ಷೇತ್ರವಾಗಿ, ವ್ಯಾಪಾರ ಉದ್ಯಮ ಮೂಲಕ ದಾವಣಗೆರೆ ಜಿಲ್ಲೆ ಒಳಗೆ ಪ್ರಸಿದ್ಧವಾಗಿ ಇಡೀ ಕರ್ನಾಟಕದ ಜನತೆ ಶೋಕವನ್ನು ತಪ್ಪಿಸುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ, ದುಃಖಪ್ರಾಪ್ತ ಕುಟುಂಬದವರಿಗೆ ಭಗವಂತನು ಶಕ್ತಿ ತುಂಬಲಿ ಅಂತ ಪ್ರಾರ್ಥನೆ ಮಾಡಿ ಅವರಕ್ಕೆ ಆತ್ಮ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ.